ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಮೂಲದ ಪ್ರಿಯಾಂಕಾ ಎಂಬ ಮಹಿಳೆ ಕೋಲಾರ ಮೂಲದ ಹರೀಶ್ ಎಂಬ ವ್ಯಕ್ತಿಯ ಜೊತೆ ಮದುವೆಯಾಗಿದ್ದು ಕೌಟುಂಬಿಕ ಕಲಹಗಳ ಕಾರಣ ಇಬ್ಬರು ದೂರವಿದ್ದರು. ನಿನ್ನೆ ಹರೀಶ್ ತನ್ನ ಪತ್ನಿಯ ವಿರುದ್ಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ದೂರಿನ ಹಿನ್ನೆಲೆ ಠಾಣೆಗೆ ಬಂದಿದ್ದ ಪತ್ನಿ ಪ್ರಿಯಾಂಕಾ ಹಾಗೂ ಈಕೆಯ ಅಣ್ಣನ ಮೇಲೆ ಪತಿ ಹರೀಶ್ ಹಲ್ಲೆ ಮಾಡಿದ್ದಾನೆ ಎಂದು ಪ್ರಿಯಾಂಕಾ ದೂರಿದ್ದಾಳೆ. ಇದೇ ವೇಳೆ ಪೊಲೀಸರು ನಮ್ಮ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಆರೋಪಿಸಿ ಪ್ರಿಯಾಂಕಾ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಸರ್, ನಿನ್ನೆ ದಿನ ರಾಜು ಸರ್ ಅನ್ನೋರು ನಮ್ಮ ಮನೆ ಹತ್ರ ಬಂದಿದ್ರು. ಬೆಳಗ್ಗೆ ನಿಮ್ಮ ಯಜಮಾನರು ಗಂಡ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಂದು ನೀವು ಪೊಲೀಸ್ ಸ್ಟೇಷನ್ ಹತ್ರ ಬಂದು ಮಾತಾಡಿ ಅಂತ ಹೇಳಿದ್ರು. ನಾವು ಅದೇ ಪ್ರಕಾರವಾಗಿ ನಾನು, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಹೋದಾಗ ಅಲ್ಲಿ ನಮ್ಮ ಗಂಡನೂ ಬಂದಾಗ ಅಲ್ಲಿದ್ದ ಪೊಲೀಸವರು ನಮ್ಮ ಗಂಡನ ಕರ್ಕೊಂಡೋಗಿ ರೂಮಲ್ಲಿ ಲಂಚ ಇಸ್ಕೊಂಡ್ರು. ನಾನು ಅದನ್ನು ಕೇಳಿದೆ. ಅವಾಗ ಕೇಳಿಲ್ಲ, ಆಮೇಲೆ ಲಾಸ್ಟಲ್ಲಿ ಕೇಳಿದ್ದು ಎಲ್ಲ ಮಾತಾಡಿದ್ದ. ಅವ್ರೇನು ಮಾತಾಡಿಲ್ಲ ನಮ್ಮನ್ನು ಫಸ್ಟು. ಆಮೇಲೆ ಈಚೆ ಬಂದಾಗ ನಮ್ಮ ಗಂಡ ನಮ್ಮ ಅಣ್ಣನ ಹೊಡೆದ್ನು. ಏನೋ ನಿಂದು ಜಾಸ್ತಿ ಆಯಿತು ಹಾಗೆ ಹೀಗೆ ಅಂತ ಮಾತಾಡಿದ್ರು. ಅವಾಗ ನಮ್ಮ ಗಂಡನ ನಮ್ಮ ಅಣ್ಣನ ಕತ್ತಿ ಚೆನ್ನಾಗಿ ಇದು ಮಾಡಿಬಿಟ್ಟು ಹತ್ತಿರ ಬಿಹೇವ್ ಮಾಡ್ದ. ಅವಾಗ ನಾನು ನಮ್ಮ ಅಣ್ಣನ ಹೊಡೆದಾಗ ನನ್ನ ಕಾಲಲ್ಲಿದೆ ಚೊಪ್ಪೆಯಲ್ಲಿ ಒಂದು ಏಟು ಹಾಕಿದೆ. ಅವಾಗ ನನ್ನ ಕೆಳಗಡೆ ಬೀಳಿಸ್ಬಿಟ್ಟು ಕಾಲಲ್ಲೆಲ್ಲ ಒದ್ದು ಇದು ಮಾಡಿದ್ರು. ಆಮೇಲೆ ಪೊಲೀಸವರು ನನ್ನನ್ನು ಹೊಡೆದ್ರು. ಅಲ್ಲೇ ಈಚೆನೆ ಹೊಡೆದು ಒಳಗೆ ಕರ್ಕೊಂಡು ಬಂದು ಕೆಟ್ಟ ಮಾತಲ್ಲೆಲ್ಲ ಬೆಳೆಸಿದ್ರು. ಈ ಥರ ಎಲ್ಲ ಮಾತಾಡ್ತಾರೆ, ಕೆಟ್ಟದಾಗೆಲ್ಲ ಮಾತಾಡಿದ್ರು. ಅವ್ರು ಪೊಲೀಸವರ ಇಲ್ಲಂದ್ರೆ ಏನೋ ಗೊತ್ತಾಗಿ ಒಳ್ಳೆ ರೋಡಿಗಳ ಥರ ಬಿಹೇವ್ ಮಾಡಿದ್ರು ಸರ್. ನೆಂಜಲೆಲ್ಲ ಮಕ್ಕದ ಮೇಲೆ ಹೋಗ್ದು, ಬಟ್ಟೆಗಳೆಲ್ಲ ಕಿತ್ತು, ಕೂದಲೆಲ್ಲ ಕಿತ್ತು, ತುಂಬ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು. ವುಮೆನ್ಸ್ ಅಲ್ಲ ಸರ್, ಜೆಂಟ್ಸ್. FIR ನನಗೆ ಅವ್ರ ಹೆಸರು ಗೊತ್ತಿಲ್ಲ. FIR ಮಾಡಿಬಿಟ್ಟು ನಿನ್ನನ್ನು ಇದರಲ್ಲಿ ಇದು ಮಾಡ್ತೀನಿ, FIR ಮಾಡಿ ಬುಕ್ ಮಾಡಿ ಜೈಲಲ್ಲಿ ಹಾಕ್ತೀನಿ, ರಿಮೈಂಡ್ ಎತ್ತೀನಿ ಅಂತೆಲ್ಲ ಬೆದರಿಸ್ತಾರೆ ಸರ್. ಬೆನ್ನ ಮೇಲೆ ಕತ್ತ ಮೇಲೆ ಎಲ್ಲ ಹೊಡೆದಿದ್ರು. ಹಲ್ಲೆ ಸಂಬಂಧ ಠಾಣೆಯ ಸಿಸಿ ದೃಶ್ಯಾವಳಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ.